Hello students, good morning. Welcome to Bhaskar classes. ನಾನು ನಿಮ್ಮ ಭಾಸ್ಕರ್, ಅಸಿಸ್ಟೆಂಟ್ ಪ್ರೊಫೆಸರ್ ಆಫ್ ಕಾಮರ್ಸ್, GFGC ಮಾಗಡಿ. ಲಾಸ್ಟ್ ಸೆಷನಲ್ಲಿ 38ನೇ ಪ್ರಾಬ್ಲಮ್ನ ಸಾಲ್ವ್ ಮಾಡಿದ್ವಿ. ಇವತ್ತು ದಿವಸ ನಾವು 39ನೇ ಪ್ರಾಬ್ಲಮ್ನ ಸಾಲ್ವ್ ಮಾಡೋಣ ಸ್ಟೂಡೆಂಟ್ಸ್. ಈ 39ನೇ ಪ್ರಾಬ್ಲಮ್ 2005ನೇ ಇಸ್ವಿಯಲ್ಲಿ ಕೊಟ್ಟಿದ್ದಾನೆ ಮತ್ತು 2019ನೇ ಇಸ್ವಿಯಲ್ಲಿ ಕೊಟ್ಟಿದ್ದಾರೆ ಸ್ಟೂಡೆಂಟ್ಸ್. ಅದು ಸೆಕ್ಷನ್ ಸಿ ಪಾಯಿಂಟ್ ಆಫ್ ವ್ಯೂ. ಈ ಪ್ರಾಬ್ಲಮ್ಗೆ ನಾನು 1 ಸ್ಟಾರ್, 2 ಸ್ಟಾರ್ ಮತ್ತು 3 ಸ್ಟಾರ್ ಕೊಡ್ತೀನಿ ಸ್ಟೂಡೆಂಟ್ಸ್. ಯಾಕೆಂದರೆ ಈ ಪ್ರಾಬ್ಲಮ್ ಇಂಪಾರ್ಟೆಂಟ್ ಆಗಿರುತ್ತೆ ಸ್ಟೂಡೆಂಟ್ಸ್. ಹಲವಾರು ಡೌಟ್ಸ್ ನಿಮ್ಮ ಮನಸ್ಸಲ್ಲಿ ಬರುತ್ತೆ. ವಿಡಿಯೋ ಕೊನೆವರೆಗೂ ನೋಡಿ ಸ್ಟೂಡೆಂಟ್ಸ್. ಸೊ ಹಾಗಾದರೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ಸ್ಟೂಡೆಂಟ್ಸ್. ಬನ್ನಿ ಸ್ಟೂಡೆಂಟ್ಸ್, ಹಾಗಾದರೆ 2005ನೇ ಇಸ್ವಿ ಕ್ವಶನ್ ಪೇಪರಲ್ಲಿ ಮತ್ತು 2019ರಲ್ಲಿ ಯಾವ ರೀತಿ ಕೊಟ್ಟಿದ್ದಾನೆ, ನಾವು ಯಾವ ರೀತಿ ಸಾಲ್ವ್ ಮಾಡಬೇಕು ಆ ಪ್ರಾಬ್ಲಮ್ನ ಅನ್ನೋದನ್ನ ಡೀಟೇಲ್ ಆಗಿ ತಿಳ್ಕೊಳ್ಳೋಣ ಸ್ಟೂಡೆಂಟ್ಸ್. ಬನ್ನಿ ಸ್ಟೂಡೆಂಟ್ಸ್. So back to what I was saying. Could be us. This could be us. So back to what I was saying. Could be us. ಏನು ಕೊಟ್ಟಿದ್ದಾನೆ? ಗಣೇಶ್ ಟ್ರೇಡರ್ಸ್ ಮೈಸೂರು ಇನ್ವಾಯ್ಸ್ಡ್ ಗೂಡ್ಸ್ to their Bangalore branch at 20% on sale. ಹಾಗಾದರೆ ಪ್ರಾಬ್ಲಮ್ ಅಲ್ಲಿ ಕೊಟ್ಟಿರೋದೇನು ಸ್ಟೂಡೆಂಟ್ಸ್? 20% ಆನ್ ಸೇಲ್ ಕೊಟ್ಟಿದ್ದಾನೆ ಸ್ಟೂಡೆಂಟ್ಸ್. ಆನ್ ಸೇಲ್ ಅಂದ್ರೆ ಅರ್ಥ ಏನು ಸ್ಟೂಡೆಂಟ್ಸ್? ಆನ್ ಇನ್ವಾಯ್ಸ್ ಪ್ರೈಸ್ ಆಗಿರುತ್ತೆ ಸ್ಟೂಡೆಂಟ್ಸ್. ಓಕೆನಾ ಸ್ಟೂಡೆಂಟ್ಸ್? ಆಮೇಲಿಂದ ಲೋಡಿಂಗ್ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡಬೇಕು, ರಿವರ್ಟ್ ಯಾವ ರೀತಿ, ಲೋಡಿಂಗ್ನ ರಿಮೂವಲ್ ಯಾವ ರೀತಿ ಮಾಡಬೇಕು ಅನ್ನೋದನ್ನ ಆಮೇಲೆ ಡಿಸ್ಕಷನ್ ಮಾಡೋಣ. ಏನು ಪ್ರಾಬ್ಲಮ್ ಅಲ್ಲಿ ಕೊಟ್ಟಿದ್ದಾನ ಅದನ್ನೊಂದ್ಸಲಿ ಗಮನ ಹರಿಸೋಣ ಸ್ಟೂಡೆಂಟ್ಸ್. ಬ್ರಾಂಚ್ ಅಡ್ವೈಸ್ ಟು ಡೆಪಾಸಿಟ್ ಕ್ಯಾಶ್ ಎವ್ರಿ ಡೇ ಟು ಹೆಡ್ ಆಫೀಸ್. ಏನೇನು ಕ್ಯಾಶ್ ಆಗುತ್ತೋ ಪ್ರತಿದಿನ ಅವತ್ತಿನ ದಿವಸ ಬಂದಿರುವಂಥ ಕ್ಯಾಶ್ನ ಹೆಡ್ ಆಫೀಸ್ಗೆ ರೆಮಿಟ್ ಮಾಡಬೇಕಂತೆ. ಅಂಡ್ ಪೇಮೆಂಟ್ಸ್ ಆರ್ ಟು ಬಿ ಪೇಯ್ಡ್ ಬೈ ದ ಹೆಡ್ ಆಫೀಸ್ ಎಕ್ಸೆಪ್ಟ್ ಪೆಟಿ ಎಕ್ಸ್ಪೆನ್ಸಸ್ ವಿಚ್ ಆರ್ ಮೆಟ್ ಬೈ ಬ್ರಾಂಚ್ ಮ್ಯಾನೇಜರ್. ಎಲ್ಲ ಎಕ್ಸ್ಪೆನ್ಸನ್ನು ಕೂಡ ಹೆಡ್ ಆಫೀಸೇ ಮೆಟ್ ಮಾಡತ್ತಂತೆ. ಆದರೆ ಯಾವುದನ್ನು ಬಿಟ್ಟಂತೆ ಸ್ಟೂಡೆಂಟ್ಸ್? ಪೆಟಿ ಎಕ್ಸ್ಪೆನ್ಸಸ್ ಬಿಟ್ಟು, ಅದು ಬ್ರಾಂಚ್ ಮ್ಯಾನೇಜರೇ ಮಾಡ್ತಾನಂತೆ. ಫ್ರಮ್ ದ ಫಾಲೋಯಿಂಗ್ ಇನ್ಫಾರ್ಮೇಶನ್ ಪ್ರಿಪೇರ್ ಬ್ರಾಂಚ್ ಅಕೌಂಟ್ ಅಂಡ್ ಅಸರ್ಟೈನ್ ದ ಪ್ರಾಫಿಟ್ ಆರ್ ಲಾಸ್ ಆಫ್ ದ ಬ್ರಾಂಚ್ ಇನ್ ದ ಬುಕ್ಸ್ ಆಫ್ ಹೆಡ್ ಆಫೀಸ್. ಗಣೇಶ್ ಟ್ರೇಡರ್ಸ್ ಇಲ್ಲಿ ಮೈಸೂರಂತೆ, ಇನ್ವಾಯ್ಸ್ ಬ್ಯಾಂಗ್ಳೂರ್ ಬ್ರಾಂಚ್ ಅಂತೆ. ಹಾಗಾದರೆ ಬ್ಯಾಂಗ್ಳೂರ್ ಬ್ರಾಂಚ್ ಇನ್ ದ ಬುಕ್ಸ್ ಆಫ್ ಬ್ಯಾಂಗ್ಳೂರ್ ಬ್ರಾಂಚ್ ಅಕೌಂಟ್ ಇನ್ ದ ಬುಕ್ಸ್ ಆಫ್ ಯಾವುದು? ಮೈಸೂರು ಹೆಡ್ ಆಫೀಸ್. ಓಕೆನಾ ಸ್ಟೂಡೆಂಟ್ಸ್? ಏನೇನು ಇನ್ಫಾರ್ಮೇಶನ್ ಕೊಟ್ಟಿದ್ದಾನೆ ಒಂದ್ಸಲಿ ಸ್ಕ್ರೀನ್ಶಾಟ್ ತಗೊಂಡಿದ್ದೀರಾ ಅಂತ ಭಾವಿಸಿದ್ದೀನಿ. ಇಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಅಡ್ಜಸ್ಟ್ಮೆಂಟ್ ಈ ಪ್ರಾಬ್ಲಮ್ ಅಲ್ಲಿ ಇದೇ ಆಗಿರುತ್ತೆ ಸ್ಟೂಡೆಂಟ್ಸ್. ಸರ್ ಇದು ಆಗ್ಲೇನೆ ಯಾವುದರಲ್ಲಿ ಗೂಡ್ಸ್ ಸೆಂಟ್ ಟು ಬ್ರಾಂಚ್ ಅಟ್ ಕಾಸ್ಟ್ ಪ್ರೈಸ್ ನಲ್ಲಿ ಮಾಡಿಸ್ಬಿಟ್ಟಿದ್ದೀರಲ್ಲ ಅಂದ್ರೆ ಇದೇ ಮೋಸ್ಟ್ ಇಂಪಾರ್ಟೆಂಟ್ ಸ್ಟೂಡೆಂಟ್. ಅಲ್ಲಿ ಒಂದು ವಿಚಾರ ನನಗೆ ಹಂಚ್ಕೊಂಡಿದ್ದೆ, ಡೇಟ್ ಬಗ್ಗೆ ಹಂಚ್ಕೊಂಡಿದ್ದೆ ಸ್ಟೂಡೆಂಟ್ಸ್. ಆ ಡೇಟ್ನ ಇಲ್ಲಿ ಈ ಸಂದರ್ಭದಲ್ಲಿ ಕ್ಲಿಯರ್ ಕಟ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ಸ್ಟೂಡೆಂಟ್ಸ್. ಸೊ ಇಂಪಾರ್ಟೆಂಟ್ ಅಡ್ಜಸ್ಟ್ಮೆಂಟ್ ಅಂತ ಗೊತ್ತಾಗೋಯ್ತು ನಿಮಗೆ. ಸೊ ಏನೇನು ಕೊಟ್ಟಿದ್ದಾನೋ ಇಲ್ಲಿ ಪೋಸ್ಟ್ ಮಾಡುವ. ಈ ಪ್ರಾಬ್ಲಮ್ ಅಲ್ಲಿ ನೀವು ಡೆಟಾರ್ಸ್ ಬಗ್ಗೆ ಇನ್ಫಾರ್ಮೇಶನ್ ಕೊಟ್ಟಿದ್ದಾನೆ. ಓಪನಿಂಗ್ ಡೆಟಾರ್ಸ್ ಇದೆಯಂತೆ. ಏನಂತ ಇದೆಯಂತೆ ಸ್ಟೂಡೆಂಟ್ಸ್? ಓಪನಿಂಗ್ ಡೆಟಾರ್ಸ್ ಇದೆ. ಕ್ಯಾಶ್ ರಿಸೀವ್ಡ್ ಫ್ರಮ್ ಡೆಟಾರ್ಸ್ ಕೊಟ್ಟಿದ್ದಾನೆ. ಕ್ಲೋಸಿಂಗ್ ಡೆಟಾರ್ಸ್ ಇದೆಯಾ ಅಂತ ನೋಡಿದ್ವಿ. ಕ್ಲೋಸಿಂಗ್ ಡೆಟಾರ್ಸ್ ಪ್ರಾಬ್ಲಮ್ ಅಲ್ಲಿ ಕೊಟ್ಟಿಲ್ಲ. ಅದಕ್ಕೋಸ್ಕರ ಏನ್ ಮಾಡ್ಬೇಕಾಗಿರುತ್ತೆ ಸ್ಟೂಡೆಂಟ್ಸ್?
ಡೆಟಾರ್ಸ್ ಅಕೌಂಟ್ನ ಈ ಪ್ರಾಬ್ಲಮಲ್ಲಿ ಪ್ರಿಪೇರ್ ಮಾಡಬೇಕಾಗಿರುತ್ತೆ. ಕ್ಲಿಯರ್ ಸ್ಟೂಡೆಂಟ್ಸ್? ಓಕೆ, ಹಾಗಾದರೆ ಒಂದೊಂದೇ ಪೋಸ್ಟ್ ಮಾಡ್ಕೊಂಡು ಹೋಗುವ. ಸ್ಟಾಕ್ ಆನ್ 1 January 15,000 ಅಂತೆ. ಹಾಗಾದರೆ ಇನ್ವಾಯ್ಸ್ ಪ್ರೈಸ್ನಲ್ಲಿ ಕೊಟ್ಟಿರೋದು ಓಪನಿಂಗ್ ಸ್ಟಾಕ್ 15,000. ಪೆಟಿ ಕ್ಯಾಶ್ ಓಪನಿಂಗ್ ಬ್ಯಾಲೆನ್ಸ್ 300 ಅಂತೆ. ಪೆಟಿ ಕ್ಯಾಶ್ 300. ಡೆಟಾರ್ಸ್ ಓಪನಿಂಗ್ 8,500 ಅಂತೆ. ಓಪನಿಂಗ್ ಡೆಟಾರ್ಸ್ 8,500. ಡೆಟಾರ್ಸ್ ಅಕೌಂಟ್ನ ನಾವು ಪ್ರಿಪೇರ್ ಮಾಡೋದ್ರಿಂದ ಡೆಟಾರ್ಸ್ ಅಕೌಂಟಲ್ಲಿ ಓಪನಿಂಗ್ ಬ್ಯಾಲೆನ್ಸ್ 8,500. ನೆಕ್ಸ್ಟ್ ಓಪನಿಂಗ್ ಫರ್ನಿಚರ್ 2,000 ಅಂತೆ. ಫರ್ನಿಚರ್ 2,000. ನೆಕ್ಸ್ಟ್ ಕ್ಯಾಶ್ ಸೇಲ್ಸ್ ಕೊಟ್ಟಿದ್ದಾನೆ 56,000. ರೆಮಿಟೆನ್ಸಸ್ ಅಲ್ಲಿ ಕ್ಯಾಶ್ ಸೇಲ್ಸ್ 56,000 ತಗೊಂತೀರ ಸ್ಟೂಡೆಂಟ್ಸ್. ಟೋಟಲ್ ಸೇಲ್ಸ್ ಕೊಟ್ಟಿದ್ದಾನೆ. ಟೋಟಲ್ ಸೇಲ್ಸ್ ಕೊಡೋ ಉದ್ದೇಶ ಏನು? ಟೋಟಲ್ ಸೇಲ್ಸ್ ಮೈನಸ್ ಕ್ಯಾಶ್ ಸೇಲ್ಸ್ ಈಕ್ವಲ್ಸ್ ಕ್ರೆಡಿಟ್ ಸೇಲ್ಸ್. 88,000ದಲ್ಲಿ 56,000 ಕಳೆದ್ರೆ ಎಷ್ಟು ಸಾವಿರದಲ್ಲಿ? 88,000ದಲ್ಲಿ 56,000 ಕಳೆದ್ರೆ 88,000ದಲ್ಲಿ 56,000 ಕಳೆದ್ರೆ ಬರುವಂತಹ 32,000 ಇದೆ ಅಲ್ವಾ? ಈ 32,000 ಅನ್ನೋದು ಏನಾಗಿರುತ್ತೆ ಸ್ಟೂಡೆಂಟ್ಸ್? ಕ್ರೆಡಿಟ್ ಸೇಲ್ಸ್ ಆಗಿರುತ್ತೆ. ದೆನ್ ಕ್ಯಾಶ್ ರಿಸೀವ್ಡ್ ಫ್ರಮ್ ಡೆಟಾರ್ಸ್ ಎಷ್ಟು ಕೊಟ್ಟಿದ್ದಾನೆ ಸ್ಟೂಡೆಂಟ್ಸ್? 28,500. ಆದರೆ ಕ್ಯಾಶ್ ರಿಸೀವ್ಡ್ ಫ್ರಮ್ ಡೆಟಾರ್ಸ್ ರಿಸಿಟ್ ರೆಮಿಟೆನ್ಸಸ್ನಲ್ಲಿ 28,500 ಮೊದಲು ಇಲ್ಲಿ ತಗೊಬೇಕು. ತದನಂತರ ಕ್ಯಾಶ್ ರಿಸೀವ್ಡ್ ಫ್ರಮ್ ಡೆಟಾರ್ಸ್ 28,500 ಇಲ್ಲೂ ತಗೊಬೇಕಾಗಿರುತ್ತೆ ಸ್ಟೂಡೆಂಟ್ಸ್. ನೆಕ್ಸ್ಟ್ ಗೂಡ್ಸ್ ಸೆಂಟ್ ಟು ಬ್ರಾಂಚ್ 80,000 ಇದೆ. ಸೊ ಗೂಡ್ಸ್ ಸೆಂಟ್ ಟು ಬ್ರಾಂಚ್ 80,000 ಇದು ತಗೊಳ್ಳುವ. ನೆಕ್ಸ್ಟ್ ಡಿಸ್ಕೌಂಟ್ ಅಲೌಡ್ ಕೊಟ್ಟಿದ್ದಾನೆ. ಡೆಟಾರ್ಸ್ ಅಕೌಂಟ್ ಕ್ರೆಡಿಟ್ ಸೈಡ್ನಲ್ಲಿ ಡಿಸ್ಕೌಂಟ್ ಅಲೌಡ್ 250 rupees ತಗೊಬೇಕಾಗಿರುತ್ತೆ ಸ್ಟೂಡೆಂಟ್. ದೆನ್ ಪೆಟಿ ಎಕ್ಸ್ಪೆನ್ಸಸ್ ಕೊಟ್ಟಿದ್ದಾನೆ 360. ಜ್ಞಾಪಕ ಇರಲಿ, ಪೆಟಿ ಎಕ್ಸ್ಪೆನ್ಸಸ್ನ ಏನು ಮಾಡಬೇಕಾಗಿರುತ್ತೆ ಸ್ಟೂಡೆಂಟ್ಸ್? ಓಪನಿಂಗ್ ಬ್ಯಾಲೆನ್ಸ್ ಆಫ್ ಪೆಟಿ ಕ್ಯಾಶ್ ಎಷ್ಟಿದೆ? ಓಪನಿಂಗ್ ಬ್ಯಾಲೆನ್ಸ್ ಆಫ್ ಪೆಟಿ ಕ್ಯಾಶ್ 300 ಇದೆ. 300 ಕೊಟ್ಟಿದೆ ನೋಡಿ. 300ಅಲ್ಲಿ ಓಪನಿಂಗ್ ಬ್ಯಾಲೆನ್ಸ್ ಆಫ್ ಪೆಟಿ ಕ್ಯಾಶ್ ಲೆಸ್ ಎಕ್ಸ್ಪೆನ್ಸಸ್ ಪೇಯ್ಡ್ ಬೈ ಬ್ರಾಂಚ್. ಎಕ್ಸ್ಪೆನ್ಸಸ್ ಪೇಯ್ಡ್ ಬೈ ಬ್ರಾಂಚ್ ಎಷ್ಟಂತೆ ಸ್ಟೂಡೆಂಟ್ಸ್? 360 ಅಂತೆ. 360. ಜ್ಞಾಪಕ ಇರಲಿ ಸ್ಟೂಡೆಂಟ್ಸ್, ಅವತ್ತು ಹೇಳಿದ್ದೆ, ಇವತ್ತು ಅದೇ ಹೇಳ್ತಾ ಇದ್ದೀನಿ. 300 ರೂಪಾಯಿ ಕ್ಯಾಶ್ ಇತ್ತು, 360 ರೂಪಾಯಿ ಖರ್ಚು ಮಾಡಿದ್ದೇನೆ ಅಂದರೆ 60 ರೂಪಾಯಿ ಡಿಫಿಸಿಟ್ ಆಗಿದೆ. ಇದನ್ನ 2 ರೀತಿಯಲ್ಲಿ ಟ್ರೀಟ್ ಮಾಡ್ಬೋದು ಸ್ಟೂಡೆಂಟ್ಸ್. ಇದನ್ನ ನಾವು ಔಟ್ಸ್ಟ್ಯಾಂಡಿಂಗ್ ಪೆಟಿ ಕ್ಯಾಶ್ ಅಂದ್ಬಿಟ್ಟಿದೆ. ಈ ಪೆಟಿ ಎಕ್ಸ್ಪೆನ್ಸಸ್ನ ಔಟ್ಸ್ಟ್ಯಾಂಡಿಂಗ್ ಇನ್ನು ಖರ್ಚನ್ನ ಕೊಡಬೇಕಾಗಿದೆ ಅಂದ್ಬಿಟ್ಟಿದೆ. 60 rupeesನ ಕೆಲವರು ಇಲ್ಲಿ ತಗೊಂತಾರೆ ಸ್ಟೂಡೆಂಟ್ಸ್, ಇಲ್ಲೂ ತಗೊಬಹುದು. ಆದರೆ ಇನ್ನೊಂದು ಅಸಂಪ್ಷನ್ ಇದೆ. ಏನು ಮಾಡಬೇಕಾಗಿರುತ್ತೆ ಅಂತಂದ್ರೆ, ಈ 60 ರೂಪಾಯಿ ಹೇಗೆ ಕೊಟ್ಟ ಅಂದರೆ ರೆಮಿಟೆನ್ಸಸ್ ಇಲ್ಲಿ ಕಾಣಿಸ್ತಾ ಇದೆ ಅನ್ಸುತ್ತೆ. ಕ್ಯಾಶ್ ಸೇಲ್ಸ್ ಆಗಿರೋದು 56,000 ಇದೆ. ಅಮೌಂಟ್ ರಿಸೀವ್ಡ್ ಫ್ರಮ್ ಡೆಟಾಸ್ 28,500 ಇದೆ. ಸೊ ಈ 28,500 ಮತ್ತು 56,000ದಲ್ಲಿ ಈ 60,000 ರೂಪಾಯಿಯಷ್ಟು ಪೆಟಿ ಎಕ್ಸ್ಪೆನ್ಸಸ್ ಮೀಟ್ ಮಾಡಿದಾನೆ ಅಂದ್ಬಿಟ್ಟಿದೆ. ನಾವೇನು ಮಾಡಬೇಕಾಗಿರುತ್ತೆ ಸ್ಟೂಡೆಂಟ್ಸ್? ಈ ಟೋಟಲ್ ಅಮೌಂಟಲ್ಲಿ 60,000 ರೂಪಾಯಿನ ಏನು ಮಾಡ್ಬೇಕು ಸ್ಟೂಡೆಂಟ್ಸ್? ಲೆಸ್ ಮಾಡಬೇಕಾಗಿರುತ್ತೆ. ಲೆಸ್ ಮಾಡಬೇಕಾಗಿರುತ್ತೆ. ಈ 60 ರೂಪಾಯಿ ಏನು ಡಿಫಿಸಿಟ್ ಇದೆ, ಇದನ್ನ ಅಮೌಂಟ್ ಯುಟಿಲೈಸ್ಡ್ ಫ್ರಮ್ ಕ್ಯಾಶ್ ರಿಸೀವ್ಡ್ ಅಂದರೆ ಕ್ಯಾಶ್ ಸೇಲ್ಸ್ ಅಂಡ್ ಅಮೌಂಟ್ ರಿಸೀವ್ಡ್ ಫ್ರಮ್ ಡೆಟಾರ್ಸ್. ಅಮೌಂಟ್ ರಿಸೀವ್ಡ್ ಕ್ಯಾಶ್ ಸೇಲ್ಸಲ್ಲಿ ಮತ್ತು ಅಮೌಂಟ್ ರಿಸೀವ್ಡ್ ಫ್ರಮ್ ಡೆಟಾರ್ಸ್ನಲ್ಲಿ ಇರುವಂತಹ ಕ್ಯಾಶ್ನ ಉಪಯೋಗಿಸ್ಕೊಂಡು ಇದನ್ನು ಪೇಮೆಂಟ್ ಮಾಡಿದ್ದಾನೆ ಅಂತ ಹೇಳಿಬಿಟ್ಟಿದೆ. ನಾವು ಅಮೌಂಟ್ ಲೆಸ್ ಅಮೌಂಟ್ ಯುಟಿಲೈಸ್ಡ್ ಅಂದ್ಬಿಟ್ಟಿದೆ. 60 ರೂಪಾಯಿನ
ಇದರಲ್ಲಿ ಲೆಸ್ ಮಾಡಬೇಕಾಗಿರುತ್ತೆ ಸ್ಟೂಡೆಂಟ್ಸ್. ರೆಮಿಟೆನ್ಸಸ್ ಅಲ್ಲಿ ಲೆಸ್ ಮಾಡಿ ಕಳಿಸ್ಬೇಕಾಗಿರುತ್ತೆ. ಇದು ಕರೆಕ್ಟ್ ಆಗಿರುವಂತಹ ಒಂದು ವಿಧಾನ. ಈ ರೀತಿನೇ ನೀವು ಕೂಡ ಮಾಡಿ ಕರೆಕ್ಟ್ ಆಗಿರುತ್ತೆ ಸ್ಟೂಡೆಂಟ್. ಕರೆಕ್ಟ್ ಅಸಂಪ್ಷನ್ ಆಗಿರುತ್ತೆ. ಓಕೆ, ದೆನ್ ಗೂಡ್ಸ್ ರಿಟರ್ನ್ ಬೈ ಬ್ರಾಂಚ್ ರಿಟರ್ನ್ ಮಾಡ್ತಿದ್ಯಂತೆ. ಗೂಡ್ಸ್ ರಿಟರ್ನ್ ಬೈ ಬ್ರಾಂಚ್ 1000 ಕ್ರೆಡಿಟ್ ಸೈಡ್ ಅಲ್ಲಿ ತಗೊಂತೀರಾ. ಸ್ಯಾಲ್ರಿ ಡ್ಯೂ ಅಂದ್ರೆ 31 ಡಿಸೆಂಬರ್ 2020 ನಲ್ಲಿ ಸ್ಯಾಲರಿ ಡ್ಯೂ 400 ಅಂತೆ. ಔಟ್ಸ್ಟ್ಯಾಂಡಿಂಗ್ ಸ್ಯಾಲರಿ 400. ನೆಕ್ಸ್ಟ್ ಪೇಮೆಂಟ್ ಮೇಡ್ ಬೈ ಹೆಡ್ ಆಫೀಸ್ ಅಂತೆ, ಅದರ ಟು ಬ್ಯಾಂಕ್. ಸ್ಯಾಲರಿ ಎಷ್ಟಂತೆ 4200. then rent 2400. then furniture purchased. ಫರ್ನಿಚರ್ ಎಷ್ಟು ಪರ್ಚೇಸ್ ಮಾಡಿದಂತೆ 1600. ಓಕೆನಾ ಸ್ಟೂಡೆಂಟ್ಸ್? ಓಕೆ, ದೆನ್ ಸ್ಟಾಕ್ ಆನ್ 31 ಡಿಸೆಂಬರ್ 2012. ಹಾಗಾದ್ರೆ ಕ್ಲೋಸಿಂಗ್ ಸ್ಟಾಕ್ ಕೊಟ್ಟಿದ್ದಾನೆ 12,000. ಓಕೆ, ಬಿಲ್ಸ್ ರಿಸೀವಬಲ್ 2000 ಅಂತೆ. ಬಿ ಆರ್ ರಿಸೀವ್ಡ್ ಫ್ರಮ್ ಡೆಟಾರ್ಸ್ ಏನಿದೆ, ಏನ್ ಹೇಳಿದೆ, ಬಿ ಆರ್ ರಿಸೀವ್ಡ್ ಫ್ರಮ್ ಡೆಟಾರ್ಸ್ ಏನಿದೆ ಅದನ್ನ ನಾವು ಎಷ್ಟಂತೆ ಅಮೌಂಟ್ ಸ್ಟೂಡೆಂಟ್ಸ್, 2000 ರುಪೀಸ್ನ ನಾವೇನ್ ಮಾಡಬೇಕಾಗಿರುತ್ತೆ, ಕ್ರೆಡಿಟ್ ಸೈಡ್ ನಲ್ಲಿ ಬಿ ಆರ್ ಅಂದ್ಬಿಟ್ಟಿದೆ 2000 ರುಪೀಸ್ ಬಿ ಆರ್. ಅದೇ ಡಿಸರ್ನರ್ ಆಯ್ತು ಅಂದ್ರೆ ಡೆಬಿಟ್ ಸೈಡ್ ಅಲ್ಲಿ ತಗೊಬೇಕಾಗಿತ್ತು ಸ್ಟೂಡೆಂಟ್ಸ್. ಓಕೆನಾ ಸ್ಟೂಡೆಂಟ್ಸ್? 2000 ರೂಪಾಯಿ ಕ್ರೆಡಿಟ್ ಸೈಡ್ ಅಲ್ಲಿ ತಗೊಂಡ್ವಿ. ನೆಕ್ಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಅಡ್ಜಸ್ಟ್ಮೆಂಟ್ ಕ್ಲೋಸಿಂಗ್ ಫರ್ನಿಚರ್ನ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಮೊದಲು ಡೆಟಾರ್ಸ್ ಅಕೌಂಟ್ ಕ್ಲೋಸ್ ಮಾಡಿಬಿಡುವ, ಮರ್ತ ಹೋಗೋದಕ್ಕೆ ಮುಂಚೆ. ಓಕೆ, 8500 ಪ್ಲಸ್ 32,000 ಅಂದ್ರೆ ಬರೋದು 40,500. 40,500 minus 28,500 minus 2250. ಹಾಗಾದ್ರೆ ಬರೋದು 9,750 ಅನ್ನೋದೇ ಕ್ಲೋಸಿಂಗ್ ಬ್ಯಾಲೆನ್ಸ್ ಆಫ್ ಡೆಟಾರ್ಸ್ ಆಗಿರುತ್ತೆ ಸ್ಟೂಡೆಂಟ್ಸ್. ಕ್ಲೋಸಿಂಗ್ ಬ್ಯಾಲೆನ್ಸ್ ಆಫ್ ಡೆಟಾರ್ಸ್ನ 9750 ಆಗಿಂದಾಗೆ 9750 ತಗೊಂತೀರ ಸ್ಟೂಡೆಂಟ್ಸ್. ಕ್ಲೋಸಿಂಗ್ ಬ್ಯಾಲೆನ್ಸ್ ಆಫ್ ಕ್ಯಾಶ್ ಇಲ್ಲ. ಈಗ ಇವಾಗ ಫರ್ನಿಚರ್ ಒಂದು ಉಳ್ಕೊಂಡಿದೆ ಸ್ಟೂಡೆಂಟ್ಸ್. ಹಾಗಾದ್ರೆ ಫರ್ನಿಚರ್ ನ ನಾವು ಟ್ರೀಟ್ಮೆಂಟ್ನ ಕೊಡಬೇಕಾಗಿರುತ್ತೆ. ಯಾವ ರೀತಿ ಕೊಡಬೇಕಾಗಿರುತ್ತೆ ಅಂತಂದ್ರೆ ಸ್ವಲ್ಪ ಇಲ್ಲಿ ಗಮನ ಹರಿಸ್ಬೇಕಾಗಿರುತ್ತೆ. ಸೇಲ್ ಆಫ್ ಫರ್ನಿಚರ್ನ ಸೇಲ್ ಮಾಡಿದನಂತೆ 1/7/2020 ಎಷ್ಟಕ್ಕೆ 900ಗೆ. ಬುಕ್ ವ್ಯಾಲ್ಯೂ ಆನ್ ದ ಡೇಟ್ ಆಫ್ ಸೇಲ್ 950. ಡಿಪ್ರಿಸಿಯೇಷನ್ ಆನ್ ಫರ್ನಿಚರ್ 10% per annum. ಇದನ್ನ ನೀವು ಕರೆಕ್ಟಾಗಿ ನೀವು ಅಬ್ಸರ್ವ್ ಮಾಡಿದ್ದೆ ಆದ್ರೆ, ಸರ್ ಲಾಸ್ಟ್ ಟೈಮಲ್ಲಿ ನೀವು ಮಾಡಿದ್ರಲ್ವಾ, ಇದನ್ನ ನೀವು ಕರೆಕ್ಟಾಗಿ ಅಬ್ಸರ್ವ್ ಮಾಡಿದ್ದೆ ಆದಲ್ಲಿ ಸ್ವಲ್ಪ ಈ ಸೈಡ್ನಲ್ಲಿ ಇದೊಂದು ಸ್ವಲ್ಪ ಗೌರವವಾಗಿ ಗಮನಿಸಿ. ಎರಡಕ್ಕೂ ಕೂಡ ಡಿಫರೆನ್ಸ್ನ ಹೇಳಲಿಕ್ಕೆ ಪ್ರಯತ್ನ ಪಡ್ತೀನಿ. ಗೂಡ್ಸ್ ಸೆಂಟರ್ಡ್ ಕಾಸ್ಟ್ ಪ್ರೈಸ್ ಮಾಡುವಾಗ ಸೇಮ್ ಟೈಪ್ ಪ್ರಾಬ್ಲಮ್ನೇ ತಗೊಂಡು ಸೇಮ್ ಇದನ್ನೇ ಮಾಡಿಸಿದ್ದೆ ಕೂಡ. ಓಪನಿಂಗ್ ಫರ್ನಿಚರ್ ಏನಿದೆ, ಓಪನಿಂಗ್ ಫರ್ನಿಚರ್ ಇರುವಂತಹದ್ದು 1600. ಬುಕ್ ವ್ಯಾಲ್ಯೂ ಆಸ್ ಆನ್ ದ ಡೇಟ್ ಆಫ್ ಸೇಲ್ ಎಷ್ಟಿದೆ 950. ಆ್ಯಡ್ ಬುಕ್ ವ್ಯಾಲ್ಯೂ ಆಸ್ ಆನ್ ದ ಡೇಟ್ ಆಫ್ ಸೇಲ್. ಓಪನಿಂಗ್ ಫರ್ನಿಚರ್ ಡೇಟ್ ಇನ್ ಸ್ಟೂಡೆಂಟ್ಸ್ 1/1/20. ಸೇಲ್ ಮಾಡ್ತಾ ಇರೋದು ಯಾವಾಗ ಸ್ಟೂಡೆಂಟ್ಸ್ 1/1/20. ಎಷ್ಟಂತೆ ಸ್ಟೂಡೆಂಟ್ಸ್ 950 ಅಂತೆ ಸ್ಟೂಡೆಂಟ್ಸ್. ಸೇಲ್ ಮಾಡಿರೋದನ್ನ ಕಳೆದ್ರ ಅಂದ್ರೆ ಸೇಲ್ ಮಾಡಿರೋದನ್ನ ಏನ್ ಮಾಡಬೇಕಾಗಿರುತ್ತೆ ಸ್ಟೂಡೆಂಟ್ಸ್, ಲೆಸ್ ಮಾಡಬೇಕಾಗಿರುತ್ತೆ. ಲೆಸ್ ಮಾಡ್ತೀರಾ. ಸೊ 1600 ಮೈನಸ್
950. ಹಾಗಾದ್ರೆ ಬರೋದು 650 ಆ್ಯಡ್ ಪರ್ಚೇಸ್. ಯಾವಾಗ ಸ್ಟೂಡೆಂಟ್ಸ್? ಅವತ್ತಿನ ದಿವಸನೇ ಪರ್ಚೇಸ್ ಮಾಡಿದೀವಿ ಅಂತ ಅನ್ಕೋಣ. 111120 ಎಷ್ಟು? 1600. ಹಾಗಾದರೆ 2250 ಇದೇ ಬ್ಯಾಲೆನ್ಸ್ ಆಗಿರುತ್ತೆ. ಇದರ ಮೇಲೆ ಎಷ್ಟು? 2250 ಇಂಟು ಎಷ್ಟು ಪರ್ಸೆಂಟ್ ಅಂತ ಸ್ಟೂಡೆಂಟ್ಸ್? 10% ಅಪ್ಲೈ ಮಾಡಬೇಕಾಗಿರುತ್ತೆ ಸ್ಟೂಡೆಂಟ್ಸ್. ಕಾರಣ ಏನಕ್ಕೆ? ಈ 2250 ಅನ್ನೋದು 1120 ಇರುವಂಥದ್ದು ವರ್ಷ ಫುಲ್ಲು ಯೂಸ್ ಆಗಿರುತ್ತೆ. ಅದಕ್ಕೋಸ್ಕರ 10% ಫುಲ್ ಮಾಡ್ತೀರಾ ಸ್ಟೂಡೆಂಟ್ಸ್. ಕಾರಣ ಏನಕ್ಕೆ? 10% ಪರ್ ಆ್ಯನಮ್ ಕೊಟ್ಟಿರುವಂಥದ್ದು. ಅಕಸ್ಮಾತ್ ಏನಾದ್ರು ಈ ಪರ್ಚೇಸ್ ಮಾಡಿರೋದು 17 ಸ್ವಲ್ಪ ಗಮನ ಹರಿಸ್ಬೇಕು ಸ್ಟೂಡೆಂಟ್ಸ್. ಎಷ್ಟೆಷ್ಟು ಡಿಫರೆನ್ಸಸ್ ಹೇಳ್ತೀನಿ, ಕರೆಕ್ಟಾಗಿ ಅದನ್ನು ಅಬ್ಸರ್ವ್ ಮಾಡ್ಕೊಳ್ಳಿ. ಓಪನಿಂಗ್ ಫರ್ನಿಚರ್ 1120ಗೆ 1120ಗೆ ಎಷ್ಟಿರೋದು? 1600 ಇರೋದು. ಆ್ಯಡ್ ಅಲ್ಲ, ಲೆಸ್ ಬುಕ್ ವ್ಯಾಲ್ಯೂ ಆನ್ ದ ಡೇಟ್ ಆಫ್ ಸೇಲ್. ಎಷ್ಟಿದೆ ಸ್ಟೂಡೆಂಟ್ಸ್? 950 ಇದೆ. ಜ್ಞಾಪಕ ಇರಲಿ, ಸೇಲ್ ಮಾಡ್ತಾ ಇರೋದು ಕೂಡ 1120ಗೆ. ಹಾಗಾದರೆ ಲೆಸ್ ಮಾಡಿದ್ರೆ ಬರೋದು 650. ಇದು ಬ್ಯಾಲೆನ್ಸ್ ಯಾವಾಗಿಂದ ಸ್ಟೂಡೆಂಟ್ಸ್? 1120ಗೆ. ಆದರೆ ಆ್ಯಡ್ ಪರ್ಚೇಸ್ ಮಾಡ್ತಾ ಇರೋದು 1720ಗೆ, 1600. ಹಾಗಾದರೆ ಬರೋದು 2250. ಈಗ ಗಮನ, ಮೋಸ್ಟ್ ಪರ್ಸೆಂಟ್ ನೀವು ಹರಿಸ್ಬೇಕಾಗಿರೋದೇನು ಅಂದರೆ, ಈ 2250ನಲ್ಲಿ 650 ಇದೆ, 1600 ಇದೆ. ಅಂದರೆ ಅರ್ಥ 2250 ಮೇಲೆ ಡೈರೆಕ್ಟಾಗಿ ಕ್ಯಾಲ್ಕುಲೇಟ್ ಮಾಡ್ಲಿಕ್ಕೆ ಆಗಲ್ಲ ನೀವು. ಈ 650 ವರ್ಷ ಫುಲ್ಲು ಯೂಸ್ ಮಾಡ್ತೀವಿ. ಹಾಗಾದರೆ 650 ಮೇಲೆ 10% ಫುಲ್ ಅಂದರೆ 65 ರೂಪೀಸ್ ಆಗಿರುತ್ತೆ. ಈ 1600 ರೂಪೀಸ್ ಅಷ್ಟು, 1600 ಅನ್ನೋದು 10% ವರ್ಷ ಫುಲ್ಲು ಯೂಸ್ ಮಾಡಲ್ಲ ಸ್ಟೂಡೆಂಟ್ಸ್. ಕಾರಣ ಏನಕ್ಕೆ? ಪರ್ಚೇಸ್ ಮಾಡಿರೋದೇ 1720ಗೆ. ಅಂದ್ರೆ ಅರ್ಥ ಎಷ್ಟು ಮಂತ್ಸ್ ಮಾತ್ರ ಕ್ಯಾಲ್ಕುಲೇಟ್ ಮಾಡಬೇಕಾಗಿರುತ್ತೆ ಸ್ಟೂಡೆಂಟ್? 6/12 ಮಾತ್ರ ಮಾಡಬೇಕಾಗಿರುತ್ತೆ ಸ್ಟೂಡೆಂಟ್. ಹಾಗಾದರೆ ಲೆಸ್ ಡಿಪ್ರಿಸಿಯೇಷನ್ ಅಂದ್ಬಿಟ್ಟಿದೆ. 1600ರಲ್ಲಿ 10% ಅಂದರೆ 160. 160ರಲ್ಲಿ ಅರ್ಧ 85 ಆಗಿರುತ್ತೆ ಸ್ಟೂಡೆಂಟ್ಸ್. 85 ಪ್ಲಸ್ 65 ಅಂತಂದರೆ 90, 100, 150. ಲೆಸ್ ಮಾಡಿದ್ಮೇಲೆ ಬರುತ್ತಲ್ಲ ಸ್ಟೂಡೆಂಟ್ಸ್. ಸೊ 2100 ಇದೇ ಕ್ಲೋಸಿಂಗ್ ಬ್ಯಾಲೆನ್ಸ್ ಆಫ್ ಫರ್ನಿಚರ್ ಆಗಿರುತ್ತೆ ಸ್ಟೂಡೆಂಟ್ಸ್. ಇಲ್ಲೂ ಅಷ್ಟೇ 225ನ ಕಳೆದ ಮೇಲೆ ಏನು ಬರುತ್ತೆ? 2025 ಬರುತ್ತಲ್ಲ, ಇದೇ ಕ್ಲೋಸಿಂಗ್ ಬ್ಯಾಲೆನ್ಸ್ ಆಫ್ ಫರ್ನಿಚರ್ ಆಗಿರುತ್ತೆ ಸ್ಟೂಡೆಂಟ್ಸ್. ಇದು ನಾನು ಮೊದಲೇ ಹೇಳಿದ್ದೆ, ಅಲ್ಲಿ ಡಿಫ್ರೆಂಟ್ ಕೇಸಸ್ ಹೇಳ್ತೀನಿ ಅಂತ ಹೇಳಿದ್ದೆ, ಇಲ್ಲಿ ಹೇಳ್ತಾ ಇದ್ದೀನಿ ಸ್ಟೂಡೆಂಟ್ಸ್. ಹಾಗಾದರೆ ಇದು ಫಸ್ಟ್ ಕೇಸ್. ಸೇಲ್ ಮಾಡಿದ ದಿವಸನೇ ಇದೇ ಫಸ್ಟ್ ಕೇಸ್. ಯಾವಾಗ ಸೇಲ್ ಮಾಡ್ತಾನೆ ಅಂದರೆ ಓಪನಿಂಗ್ ದಿವಸನೇ ಸೇಲ್ ಮಾಡಿಬಿಟ್ಟಿರ್ತಾನೆ. ಸೊ ಡೈರೆಕ್ಟಾಗಿ ಬುಕ್ ವ್ಯಾಲ್ಯೂನ ನಾವು ಕಳೆದು ಬಿಡ್ತೀವಿ ಸ್ಟೂಡೆಂಟ್ಸ್. ಸೊ ಬುಕ್ಸ್ ಆಫ್ ಅಕೌಂಟ್ಸಲ್ಲಿ ಯಾವ ವ್ಯಾಲ್ಯೂ ತೋರಿಸ್ತಾನೋ ಅದೇ ಬುಕ್ ವ್ಯಾಲ್ಯೂ ಆಗಿರುತ್ತೆ. ಕಾಸ್ಟ್ ಮೈನಸ್ ಡಿಪ್ರಿಸಿಯೇಷನ್ ಬರುವಂಥ ಅಮೌಂಟ್ನ ನಾವೇನಂತ ಕರಿತೀವಿ ಸ್ಟೂಡೆಂಟ್ಸ್? ಬುಕ್ ವ್ಯಾಲ್ಯೂ ಅಂತ ಕರಿತೇವೆ. ಸೊ ಬುಕ್ ವ್ಯಾಲ್ಯೂ ನಾವು ಅವತ್ತಿನ ದಿವಸದ ಬುಕ್ ವ್ಯಾಲ್ಯೂ ಏನಿದೆ ಅದರಲ್ಲಿನ ಡಿಪ್ರಿಸಿಯೇಷನ್ ಕಳೆದಿರಲ್ಲ. ಸೊ ಆ ವ್ಯಾಲ್ಯೂನ ತೊಗೊಬೇಕಾಗಿರುತ್ತೆ ಸ್ಟೂಡೆಂಟ್ಸ್. ಇದು ಸೆಕೆಂಡ್ ಕೇಸ್ ಆಗಿರುತ್ತೆ ಸ್ಟೂಡೆಂಟ್ಸ್. ಇದೇನಿದು ಸೆಕೆಂಡ್ ಕೇಸ್ ಆಗಿರುತ್ತೆ. ಯಾವುದಿದು? ಪರ್ಚೇಸ್ ಮಾಡ್ತಾ ಇರೋ ಡೇಟ್ ಡಿಫ್ರೆಂಟ್ ಆಗಿದೆ, ಏನು ಮಾಡಬೇಕಾಗಿರುತ್ತೆ? ಇದು ಸೆಕೆಂಡ್ ಕೇಸ್. ಇವಾಗ ನಾನು ಹೇಳಕ್ ಕೊಟ್ಟಿರೋದು ಥರ್ಡ್ ಕೇಸ್. ಇದು ಥರ್ಡ್ ಕೇಸ್ ಆಗಿದೆ ಸ್ಟೂಡೆಂಟ್ಸ್. ಇದು ನಿಮ್ಮ ಈಗಿನ ಪ್ರಾಬ್ಲಮ್ ಆಗಿದೆ ಸ್ಟೂಡೆಂಟ್ಸ್.
ಇದೇ ಈಗಿನ ಪ್ರಾಬ್ಲಮ್ ಆಗಿದೆ. ಏನಿದು? ಡಿಫ್ರೆಂಟ್ ಕೇಸ್, ಸ್ವಲ್ಪ ಟ್ರಿಕ್ಕಿ ಕೇಸ್. ಈಸಿಯಾಗಿ ಗೊತ್ತಾಗ್ಬಿಡುತ್ತೆ ಆಟೋಮೆಟಿಕ್ ಆಗಿ ನಿಮಗೆ, ಆದರೂ ಕೂಡ ಟ್ರಿಕ್ಕಿ ಅಂತಾನೆ ಹೇಳಬಹುದು. ಹಾಗಾದರೆ ಓಪನಿಂಗ್ ಬ್ಯಾಲೆನ್ಸ್ ಆಫ್ ಫರ್ನಿಚರ್ ಇರೋದು 2000 ಅಂದ್ಕೊಳ್ಳಿ ಅಲ್ಲ, ಇರೋದೇ 2000. ಓಪನಿಂಗ್ ಬ್ಯಾಲೆನ್ಸ್ ಆಫ್ ಫರ್ನಿಚರ್ ಇರೋದು ಎಷ್ಟು ಸ್ಟೂಡೆಂಟ್ಸ್? 2000. ಹಾಗಾದರೆ 2000 ರೂಪಾಯಿ ಫರ್ನಿಚರ್ ಇದೆ. ಓಪನಿಂಗ್ ಬ್ಯಾಲೆನ್ಸ್ ಆಫ್ ಫರ್ನಿಚರ್. ಇಲ್ಲಿ ಆಡ್ ಬುಕ್ ವ್ಯಾಲ್ಯೂ ಆಫ್ ಫರ್ನಿಚರ್ ಆನ್, ಇದೇನಿದು ಮೋಸ್ಟ್ ಇಂಪಾರ್ಟೆಂಟ್ ಮಾತಾಡ್ತಾ ಇರೋದು ಸ್ಟೂಡೆಂಟ್ಸ್. ಈಗ ಇದು ಯಾವ ಡೇಟಿಂದಿದು? 1/1/20. ಇಲ್ಲೂ ಅಷ್ಟೇ ಬುಕ್ ವ್ಯಾಲ್ಯೂ ನಾವು ಇವಾಗ 1/1/20 ಎಕ್ಸ್ಟ್ರಾಕ್ಟ್ ಮಾಡಬೇಕಾಗಿರುತ್ತೆ ಸ್ಟೂಡೆಂಟ್ಸ್. ಆದರೆ ಬುಕ್ ವ್ಯಾಲ್ಯೂ ಆನ್ ದ ಡೇಟ್ ಆಫ್ ಸೇಲ್ ಅಂತೇಳಿ 950 ರೂಪಾಯಿ ಕೊಡ್ತಾ ಇದ್ದಾನೆ. ಸೇಲ್ ಮಾಡಿರೋದು ಯಾವತ್ತಂತೆ ಸ್ಟೂಡೆಂಟ್ಸ್? 1/7/20ಗೆ. ನೋಡಿ ಸ್ಟೂಡೆಂಟ್ಸ್, ಎಷ್ಟೋ ಇತ್ತು, ಅದರಲ್ಲಿ ಲೆಸ್ ಡಿಪ್ರೀಸಿಯೇಷನ್ ಕಳೆದ ಮೇಲೆ ಎಷ್ಟೋ ಕಳೀತಾರೆ, ಅದರ ಮೇಲೆ ಬರುತ್ತಲ್ವ, ಇದೇನೆ ಬುಕ್ ವ್ಯಾಲ್ಯೂ ಆನ್ 1/7/20. ನಾವು ಬೇಕಾಗಿರೋದು ಇದು ಸ್ಟೂಡೆಂಟ್ಸ್, ಬುಕ್ ವ್ಯಾಲ್ಯೂ ಆನ್ 1/1/20. ಹಾಗಾದರೆ ಇದು 950 ರೂಪಾಯಿ ಆಗಿದೆಯಂತೆ ಸ್ಟೂಡೆಂಟ್ಸ್. ಬುಕ್ ವ್ಯಾಲ್ಯೂ ಎಷ್ಟಿದೆ ಅಂತೆ? 950 ರೂಪಾಯಿ ಆಗಿದೆಯಂತೆ. ಇಲ್ಲಿಂದ ಇಲ್ಲಿವರೆಗೂ 10%, ವರ್ಷಕ್ಕೆ 10% ಡಿಪ್ರಿಸಿಯೇಷನ್ ಅಂತೆ. ಇಲ್ಲಿಂದ ಇಲ್ಲಿವರೆಗೂ ಎಷ್ಟು ಮಂತ್ಸ್ ಆಗಿರುತ್ತೆ ಸ್ಟೂಡೆಂಟ್ಸ್? 6 ಮಂತ್ಸ್ ಆಗಿದೆ ಸ್ಟೂಡೆಂಟ್ಸ್. 6 ಮಂತ್ಸ್ಗೆ ಎಷ್ಟು ಪರ್ಸೆಂಟ್ ಆಗಿರುತ್ತೆ? 5% ಆಗಿರುತ್ತೆ ಸ್ಟೂಡೆಂಟ್ಸ್. ಹಾಗಾದ್ರೆ ಇದೆಷ್ಟು ಪರ್ಸೆಂಟ್ ಆಗಿರುತ್ತೆ ಸ್ಟೂಡೆಂಟ್ಸ್? 100% ಆಗಿರುತ್ತೆ. 100%ಅಲ್ಲಿ 5%ನ ಕಳೆದ್ರೆ ಇದು ಬರೋದು ಎಷ್ಟಾಗಿರುತ್ತೆ ಸ್ಟೂಡೆಂಟ್ಸ್? 95% ಆಗಿರುತ್ತೆ. 95% ಈ ಡೇಟ್ನಲ್ಲಿ 95% ಇರೋದು 1/1/90ಗೆ ಎಷ್ಟು ಪರ್ಸೆಂಟ್ ಆಗಿರುತ್ತೆ? 100% ಎಷ್ಟು ಅಂತ ಕ್ಯಾಲ್ಕುಲೇಟ್ ಮಾಡಬೇಕಾಗಿರುತ್ತೆ ಸ್ಟೂಡೆಂಟ್ಸ್. ಹಾಗಾದರೆ ನಾನು ಮೊದಲೇ ಹೇಳಿದ್ದೀನಿ, 95% 950 ಇಂಟು ಯಾವುದ್ರ ಪಕ್ಕ ಇದೆ? 95 ಪಕ್ಕ ಇದೆ. 95ಗೆ 950 ಆಯಿತು ಅಂದರೆ 100ಗೆ ಎಷ್ಟು? 100 ಬರೋದು 1000 ರೂಪೀಸ್ ಆಗಿರುತ್ತೆ ಸ್ಟೂಡೆಂಟ್ಸ್. ಹಾಗಾದರೆ ಇದು ಆ್ಯಡ್ ಮಾಡಿ ಬರೋದು 3000. ಇದೇನಿದು? ಬುಕ್ ವ್ಯಾಲ್ಯೂ ಆಸ್ ಆನ್ 1/1/2020. ಏನಿದು? ಓಲ್ಡ್ ಅಸೆಟ್ಸ್ ಅಂತ ಬೇಕಾದ್ರೂ ಹೇಳಿ, ಏನಂತ ಹೇಳಿ? ಓಲ್ಡ್ ಫರ್ನಿಚರ್ ಅಂತ ಬೇಕಾದ್ರೂ ಹೇಳಿ. ಹಾಗಾದರೆ ಓಲ್ಡ್ ಫರ್ನಿಚರ್ ಇದೆ. ಈಗೇನು ಮಾಡ್ತಾ ಇದ್ದೀವಿ? ಆ್ಯಡ್ ನ್ಯೂ ಫರ್ನಿಚರ್. ಯಾವಾಗ? ನ್ಯೂ ಫರ್ನಿಚರ್ ಯಾವಾಗ ಪರ್ಚೇಸ್ ಮಾಡಿರೋದು? 1/7/20. ಎಷ್ಟಂತೆ? 1600. ಪರ್ಚೇಸ್ ಮಾಡಿದ್ರೆ ಬರೋದು 4600 ಆಗಿರುತ್ತೆ. ಓಪನಿಂಗ್ ಬ್ಯಾಲೆನ್ಸ್ ಇಷ್ಟಿತ್ತು, 2000 ಇತ್ತು. ಅದರಲ್ಲಿ 1000 ರೂಪಾಯಿ ಬೆಲೆ ಬಾಳೋಷ್ಟು ನಾವೇನು ಮಾಡಿದ್ದೀವಿ? ಸೇಲ್ಸ್ ಮಾಡಿಬಿಟ್ಟಿದ್ದೀವಿ. ಹಾಗಾದ್ರೆ ಇನ್ನು ಉಳ್ಕೊಂಡಿರೋದಿಲ್ಲ ಎಷ್ಟು ಸ್ಟೂಡೆಂಟ್ಸ್? 1000 ರೂಪೀಸ್ ಉಳ್ಕೊಂಡಿದೆ ಸ್ಟೂಡೆಂಟ್ಸ್. ಓಲ್ಡ್ ಫರ್ನಿಚರ್ ಅಂತ ಬೇಕಾದ್ರೂ ಹೇಳಿ, ಅಥವಾ ಅನ್ಸೋಲ್ಡ್ ಫರ್ನಿಚರ್ ಅಂತ ಬೇಕಾದ್ರೂ ಹೇಳಿ. ಯಾವ ದಿವಸದಲ್ಲಿ? 1/1/20ಯಲ್ಲಿ. ಆ್ಯಡ್ ಪರ್ಚೇಸಸ್. ಯಾವ ಪರ್ಚೇಸ್ ಮಾಡಿರೋದು? 1/7/20ಯಲ್ಲಿ. ಎಷ್ಟಂತೆ? 1600. ಆದರೆ ಟೋಟಲ್ ಇವಾಗಿರೋದು ಎಷ್ಟು? 2600. ಆ 2600ಅಲ್ಲಿ ಡಿಪ್ರಿಸಿಯೇಷನ್ ಓಲ್ಡ್ ಅಸೆಟ್ ಇವಾಗಿರೋದೆಷ್ಟು? 1000. 1000ನ ಮೇಲೆ ಡಿಪ್ರಿಸಿಯೇಷನ್ ಎಷ್ಟು ಸ್ಟೂಡೆಂಟ್ಸ್? 10%. 10/100 ಅಂದರೆ ಬರುವಂತಹದ್ದು 100. ಇದೇನಿದು? ಓಲ್ಡ್ ಫರ್ನಿಚರ್ ಆಯಿತು. ನ್ಯೂ ಫರ್ನಿಚರ್ ಮೇಲೆ ಎಷ್ಟು ನ್ಯೂ ಫರ್ನಿಚರ್ ಇರೋದು? 1600 ಇಂಟು ಎಷ್ಟು ಪರ್ಸೆಂಟ್ ಸ್ಟೂಡೆಂಟ್? 10%. ಎಷ್ಟು ತಿಂಗಳು ಮಾತ್ರ? 6/12. 6/12 ಅಂತಂತಂದರೆ
1600 ಮೇಲೆ 10% ಅಂದರೆ 160, ಅಂದರೆ ಬರೋದು 80 ರೂಪಾಯಿ. ಹಾಗಾದರೆ ಬರೋದು 180 ರೂಪಾಯಿ ಆಗಿರುತ್ತೆ. 2600 ಮೈನಸ್ 180, ಹಾಗಾದರೆ ಬರುವಂತಹ ಕ್ಲೋಸಿಂಗ್ ಬ್ಯಾಲೆನ್ಸ್ ಎಷ್ಟಾಗಿರುತ್ತೆ? 2420 ಅನ್ನೋದೇ ಕ್ಲೋಸಿಂಗ್ ಬ್ಯಾಲೆನ್ಸ್ ಆಫ್ ಫರ್ನಿಚರ್ ಆಗಿರುತ್ತೆ ಸ್ಟೂಡೆಂಟ್ಸ್. 2420. ಸೊ ಕ್ಲೋಸಿಂಗ್ ಬ್ಯಾಲೆನ್ಸ್ ಆಫ್ ಫರ್ನಿಚರ್ 2420 ತಗೊಂತೀರ ಸ್ಟೂಡೆಂಟ್ಸ್. ಫರ್ನಿಚರ್ 2420. ಈಗ ಇವಾಗ ಮೋಸ್ಟ್ ಇಂಪಾರ್ಟೆಂಟ್ ಎಲಿಮೆಂಟ್, ಸ್ಟಾಕ್ ರಿಸರ್ವ್ನ ಕ್ರಿಯೇಟ್ ಮಾಡಬೇಕು, ಲೋಡಿಂಗ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಅವನು ಹೇಳಿರೋದೇನು ಸ್ಟೂಡೆಂಟ್ಸ್? ಲೋಡಿಂಗ್ನ ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ಏನು ಹೇಳಿದಾನೆ? 20% ಆನ್ ಸೇಲ್ ಪ್ರೈಸ್, ಅಂದರೆ 20% ಆನ್ IP. ಹಾಗಾದರೆ 20% ಆನ್ IP. IP ಅಂದರೆ ಇನ್ವಾಯ್ಸ್ ಪ್ರೈಸ್. ಕಾಸ್ಟ್ ತಗೊಂತೀರಾ, ಪ್ರಾಫಿಟ್ ತಗೊಂತೀರಾ, IP ಯಾವುದ್ರ ಮೇಲೆ ಅಂತ ಹೇಳ್ತಾ ಇದ್ದಾನೋ ಅದೇ 100% ಆಗಿರುತ್ತೆ ಸ್ಟೂಡೆಂಟ್ಸ್. IP ಮೇಲೆ ಅಂದರೆ IP 100. ಎಷ್ಟು ಪರ್ಸೆಂಟ್ ಅಂತೆ? 20. ಹಾಗಾದ್ರೆ ಇದು ಎಷ್ಟು? 80. ಹಾಗಾದ್ರೆ ಅವ್ನು ಕೊಟ್ಟಿರೋದೆಲ್ಲ ಏನು? IP-ನೇ ಕೊಟ್ಟಿರೋದು. ಹಾಗಾದ್ರೆ ಓಪನಿಂಗ್ ಸ್ಟಾಕ್ ಕೊಟ್ಟಿದ್ದಾನೆ 15,000 ಕೊಟ್ಟಿದ್ದಾನೆ ಸ್ಟೂಡೆಂಟ್ಸ್. ಹಾಗಾದ್ರೆ ಲೋಡಿಂಗ್ ಆನ್ ಓಪನಿಂಗ್ ಸ್ಟಾಕ್, ಲೋಡಿಂಗ್ ಆನ್ ಓಪನಿಂಗ್ ಸ್ಟಾಕ್ 15,000 ಇಂಟು ಎಷ್ಟು ಪರ್ಸೆಂಟ್ಗೆ ಸ್ಟೂಡೆಂಟ್ಸ್ ಅವನು ಕೊಟ್ಟಿರೋದು? ಅವನು 15,000 ಅನ್ನೋದು ಎಷ್ಟು ಪರ್ಸೆಂಟ್ಗೆ? 100ಗೆ. ನಾವು ಬೇಕಾದ ಎಷ್ಟಕ್ಕೆ? 20ಗೆ. ಎಷ್ಟು ಅಂದರೆ ಬರೋದು 3000 ಆಗಿರುತ್ತೆ ಸ್ಟೂಡೆಂಟ್ಸ್. ಅದೇ ರೀತಿ ಲೋಡಿಂಗ್ ಆನ್ ಓಪನಿಂಗ್ ಸ್ಟಾಕ್ 3,000 ತಗೊಂಡ್ಬಿಡೋಣ. ಓಪನಿಂಗ್ ಸ್ಟಾಕ್ ಡೆಬಿಟ್ ಸೈಡಲ್ಲಿರುತ್ತೆ. ಸೊ ಕ್ರೆಡಿಟ್ ಸೈಡ್ನಲ್ಲಿ 3000 ರುಪೀಸ್ ತಗೊಬೇಕಾಗಿರುತ್ತೆ ಸ್ಟೂಡೆಂಟ್ಸ್. ಅದೇ ರೀತಿಯಲ್ಲಿ ಗೂಡ್ಸ್ ಇಂಟು ಬ್ರಾಂಚ್ ಕೊಟ್ಟಿದ್ದಾನೆ 80,000. ಹಾಗಾದರೆ 80,000 ಮೇಲೆ ಆನ್ ಗೂಡ್ಸ್ ಇಂಟು ಬ್ರಾಂಚ್ ಎಷ್ಟಂತೆ? 80,000 ಅಂತೆ. 20/100 ಅಂದರೆ ಬರೋದು 16,000. ಈ 16,000 ಏನು ಮಾಡಬೇಕಾಗಿರುತ್ತೆ ಸ್ಟೂಡೆಂಟ್ಸ್? ಸೊ ಕ್ರೆಡಿಟ್ ಸೈಡಲ್ಲಿ ಆಟೋಮೆಟಿಕ್ ಆಗಿ ಏನಂತ ತಗೊಬೇಕು? 16,000. ನೆಕ್ಸ್ಟ್ 1,000 ಕೊಟ್ಟಿದ್ದಾನೆ. ಈ 1,000 ಏನು ಮಾಡಬೇಕಾಗಿರುತ್ತೆ? ಲೋಡಿಂಗ್ ಲೋಡಿಂಗ್ ಆನ್ ಗೂಡ್ಸ್ ಇಂಟು ಬ್ರಾಂಚ್ ರಿಟರ್ನ್ಸ್ ಎಷ್ಟಂತೆ? 1,000 ಇಂಟು 20/100 ಅಂದರೆ ಬರೋದು 200 ರುಪೀಸ್. 200ನ ಡೆಬಿಟ್ ಸೈಡ್ನಲ್ಲಿ ಗೂಡ್ಸ್ ಇಂಟು ಬ್ರಾಂಚ್ 200 ತಗೊಬೇಕಾಗಿರುತ್ತೆ ಸ್ಟೂಡೆಂಟ್ಸ್. ಅದೇ ರೀತಿಯಲ್ಲಿ ಕ್ಲೋಸಿಂಗ್ ಸ್ಟಾಕ್ 12,000 ಕೊಟ್ಟಿದ್ದಾನೆ. ಲೋಡಿಂಗ್ ಆನ್ ಕ್ಲೋಸಿಂಗ್ ಸ್ಟಾಕ್ 12,000 ಇಂಟು 20/100 ಅಂದರೆ ಬರೋದು 2,400. ಹಾಗಾದರೆ 2,400 ಡೆಬಿಟ್ ಸೈಡ್ನಲ್ಲಿ 2,400 ತಗೊಂತೀರ ಸ್ಟೂಡೆಂಟ್ಸ್. ಸ್ಟಾಕ್ ಲೋಡಿಂಗ್ನ ರಿವರ್ಟ್ ಮಾಡಿದ್ದಾಯಿತು. ಸೊ ಈಗೇನಿದೆ ಉಳಿದಿದೆ ಬ್ಯಾಲೆನ್ಸ್ಗಳು ಮಾಡ್ಕೊಳ್ತಾ ಹೋಗಬೇಕು. ಬ್ಯಾಲೆನ್ಸ್ ಮಾಡಿದ್ದೇ ಆದರೆ 15,000 ಪ್ಲಸ್ 300 ಪ್ಲಸ್ 8,500 ಪ್ಲಸ್ 2,000 ಅಂದರೆ ಬರೋದು 25,800. ಇದನ್ನು ಟೋಟಲ್ ಮಾಡೋಣ. 4,200 ಪ್ಲಸ್ 2,400 ಪ್ಲಸ್ 1,600 ಅಂದರೆ ಬರೋದು 8,200. ಸೊ ಅಸೆಟ್ನ ಸೇಲ್ ಮಾಡ್ತೀವಿ. ಸೇಲ್ ಮಾಡಿದ್ರೆ ಏನು ಬರುತ್ತೆ ಸ್ಟೂಡೆಂಟ್ಸ್? ಸೇಲ್ ಮಾಡಿದ್ರೆ ಕ್ಯಾಶ್ ಬರುತ್ತೆ.
ಅಸೆಟ್ನ ಸೇಲ್ ಮಾಡ್ತೀವಿ. ಸೇಲ್ ಆಫ್ ಅಸೆಟ್ ಅಂದ್ರೆ ಏನಿಲ್ಲಿ ಫರ್ನಿಚರ್. ಎಷ್ಟಕ್ಕೆ ಸೇಲ್ ಮಾಡ್ತಾರದು ನಾವು 900. ಇದನ್ನು ಟೋಟಲ್ ಮಾಡಬೇಕು. ಇದನ್ನು ಟೋಟಲ್ ಮಾಡಲಿಕ್ಕೆ ಮೊದಲು ಇನ್ನೊಂದು ವಿಚಾರ ನಿಮ್ಮ ಹತ್ರ ಹಂಚ್ಕೊಬೇಕಾಗಿತ್ತು. ಬಿ ಆರ್ ರಿಸೀವ್ಡ್ ಫ್ರಮ್ ಡೆಟಾರ್ಸ್ ಅಂತ ಆದಮೇಲೆ ಡೆಟಾರ್ಸ್ ಬ್ಯಾಲೆನ್ಸ್ ಕಡಿಮೆ ಆಗಿರುತ್ತೆ, ಇನ್ನೊಂದು ಅಸೆಟ್ ಕ್ಲೋಸಿಂಗ್ ಬ್ಯಾಲೆನ್ಸ್ ಉಳ್ಕೊಳ್ಳುತ್ತೆ. ಏನದ್ರ ಹೆಸರು? ಬಿ ಆರ್, ಬಿಲ್ಸ್ ರಿಸೀವಬಲ್. ಬಿಲ್ಸ್ ರಿಸೀವಬಲ್ ಎಷ್ಟು ಸಾವಿರ ಇರೋದಂತೆ ಸ್ಟೂಡೆಂಟ್ಸ್? 2000. ಡೆಟಾರ್ಸ್ ಬ್ಯಾಲೆನ್ಸ್ ಕಡಿಮೆ ಆಯಿತು, ಒಂದು ಅಸೆಟ್ ಉದ್ಭವ ಆಯಿತು. ಏನದು? ಬಿ ಆರ್. ಬಿ ಆರ್ ರಿಸೀವ್ಡ್ ಫ್ರಮ್ ಡೆಟಾರ್ಸ್ನ ಏನು ಮಾಡಬೇಕಾಗಿರುತ್ತೆ ಸ್ಟೂಡೆಂಟ್ಸ್? ನಾವು ತಗೊಬೇಕಾಗಿರುತ್ತೆ. ಆಸ್ ಕ್ಲೋಸಿಂಗ್ ಬ್ಯಾಲೆನ್ಸ್ ಆಫ್ ಅಸೆಟ್ಸ್ 2000 rupees ನಾವಿಲ್ಲಿ ತಗೊಬೇಕಾಗಿರುತ್ತೆ ಸ್ಟೂಡೆಂಟ್ಸ್. ಹಾಗಾದರೆ 12,000 ಪ್ಲಸ್ 9750 ಪ್ಲಸ್ 2420 ಪ್ಲಸ್ 2000 ಅಂದರೆ ಬರುವಂತಹದ್ದು 26,170 ಆಗಿರುತ್ತೆ ಸ್ಟೂಡೆಂಟ್ಸ್. ಏನು ಮಾಡ್ಬೇಕು ಸ್ಟೂಡೆಂಟ್ಸ್? ಈಗ ಟೋಟಲ್ ಮಾಡುವ. ಟೋಟಲ್ 1,000 ಪ್ಲಸ್ 85,340 ಪ್ಲಸ್ 24,160 ಪ್ಲಸ್ 16,000 ಪ್ಲಸ್ 3,000 ಅಂದರೆ ಬರುವಂತಹದ್ದು 1,31,510 ಆಗಿರುತ್ತೆ ಸ್ಟೂಡೆಂಟ್ಸ್. ಎಷ್ಟು? 1,31,510. ಹಾಗಾದರೆ 1,31,510 ಅಲ್ಲಿ ಮೈನಸ್ 25,800 ಮೈನಸ್ 80,000 ಮೈನಸ್ 8,200 ಮೈನಸ್ 400 ಮೈನಸ್ 200 ಮೈನಸ್ 2,400 ಅಂದರೆ ಬರುವಂತಹದ್ದು 14,510 ಬರುತ್ತೆ. ಇದನ್ನೇ ನಾವೇನಂತ ಕರಿತೀವಿ ಸ್ಟೂಡೆಂಟ್ಸ್? ನೆಟ್ ಪ್ರಾಫಿಟ್ ಅಂತ ಹೇಳ್ತೀವಿ ಸ್ಟೂಡೆಂಟ್ಸ್. ಈ ನೆಟ್ ಪ್ರಾಫಿಟ್ನೇ ಎಲ್ಲ ಕಳಿಸ್ಬೇಕಾಗಿರುತ್ತೆ ಸ್ಟೂಡೆಂಟ್ಸ್? ಜನರಲ್ P&L ಅಕೌಂಟ್ ಕಳಿಸ್ಬೇಕಾಗಿರುತ್ತೆ ಸ್ಟೂಡೆಂಟ್ಸ್. ಕ್ಲಿಯರ್ ಸ್ಟೂಡೆಂಟ್ಸ್? ನೋಡಿ, ಈ ಪ್ರಾಬ್ಲಮ್ನ ಸಾಲ್ವ್ ಮಾಡಲಿಕ್ಕೆ ಒಂದು ಸ್ವಲ್ಪ ಜಾಸ್ತಿನೇ ಟೈಮ್ ಹಿಡಿತು. ಕಾರಣ ಏನಕ್ಕೆ ಅಂದರೆ ಪ್ರಾಬ್ಲಮ್ ಅಲ್ಲಿ ಟಿಕ್ಕಿ ಇದೆ ಅಂತ ಹೇಳಿದ್ದೆ. ಅದನ್ನೇ ಎಕ್ಸ್ಪ್ಲೈನ್ ಮಾಡಲಿಕ್ಕೆ ನನಗೆ ಟೈಮ್ ತಗೊಂತು, ಆದರೆ ನಿಮಗೆ ಅದಕ್ಕೆ ಟೈಮ್ ತಗೊಳ್ಳೋಕೆ ಅವಕಾಶ ಇಲ್ಲ. ಸೊ ಇಲ್ಲಿ ಮೈನಸ್ ಫಿಗರ್ ಬಂದರೆ ರೆಮಿಟೆನ್ಸಸ್ ಅಲ್ಲಿ ಕಳೀರಿ ಅಂತ ಹೇಳಿದ್ದೆ. ಮೈನಸ್ ಫಿಗರ್ ಬಂದರೆ ಪೆಟ್ಟಿಗೆಯ ಕ್ಯಾಶ್ ಬ್ಯಾಲೆನ್ಸ್ನ ಮೈನಸ್ ಫಿಗರ್ ಬಂದ್ರೆ ರೆಮಿಟೆನ್ಸಸ್ನಲ್ಲಿ ಅಮೌಂಟ್ ಯುಟಿಲೈಸ್ಡ್ ಫ್ರಮ್ ರೆಮಿಟೆನ್ಸಸ್ ಅಂತ ಹೇಳಿದ್ದೆ, ತಗೊಳ್ಳಿ ಲೆಸ್ ಮಾಡ್ರಿ ಅಂತ ಹೇಳಿದ್ದೆ. ಅದೇ ರೀತಿಯಲ್ಲಿ ಸೇಮ್ ಡೇಟ್ನಲ್ಲಿ ಅಸೆಟ್ನ ಸೇಲ್ ಮಾಡಿದ್ರೆ ಯಾವ ರೀತಿ? ಎರಡನೇ ಕೇಸ್ನಲ್ಲಿ ಡಿಫ್ರೆಂಟ್ ಡೇಟ್ನಲ್ಲಿ ಸೇಲ್ ಮಾಡಿದ್ರ ಅಂತಂದ್ರೆ ಯಾವ ರೀತಿ ಇರುತ್ತೆ? ಆದರೆ ಸೇಲ್ ಮಾಡಿರುವಂತಹದ್ರ ಬಗ್ಗೆ ಹೇಳ್ತಾ ಇರೋದು. ಡಿಫ್ರೆಂಟ್ ಡೇಟ್ನಲ್ಲಿ ಪರ್ಚೇಸ್ ಮಾಡಿರಬೇಕು, ಆದರೆ ಸೇಲ್ ಮಾಡೋದು ಆನ್ 1st ಜುಲೈ ಆಗಿದ್ರೇನೆ ಯಾವ ರೀತಿ ಅಂತ ಹೇಳಿದ್ದೆ. ಈಗಿವಾಗ ನಾನು ನಿಮ್ಮ ಹತ್ರ ಡಿಸ್ಕಸ್ ಮಾಡ್ತಾ ಇರೋದೇನು ಅಂತಂದ್ರೆ 3rd ಕೇಸ್, ಮೋಸ್ಟ್ ಇಂಪಾರ್ಟೆಂಟ್ ಕೇಸ್. ಅದ್ರ ಬಗ್ಗೆ ಈ ಪ್ರಾಬ್ಲಮ್ ಅಲ್ಲಿ ಹೇಳಿದ್ದು, ಅದನ್ನೇ ನಿಮ್ಮ ಮುಂದೆ ಸಾಲ್ವ್ ಮಾಡಿ ತೋರಿಸಿರೋಂಥ ಸ್ಟೂಡೆಂಟ್ಸ್. ಹಾಗಾದರೆ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ಸ್ಟೂಡೆಂಟ್ಸ್. ನೆಕ್ಸ್ಟ್ ಕ್ಲಾಸ್ನಲ್ಲಿ ಇನ್ನು ಹೊಸ ಅಡ್ಜಸ್ಟ್ಮೆಂಟ್ನ ಮುಖಾಂತರವಾಗಿ ನಾನು ನಿಮ್ಮ ಮುಂದೆ ಬರ್ತೀನಿ ಸ್ಟೂಡೆಂಟ್. ಅಲ್ಲಿವರೆಗೂ ಬಾಯ್ ಬಾಯ್ ಸ್ಟೂಡೆಂಟ್ಸ್.